ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ ಹಾಗೂ ಕಾಲೇಜ್ ಇದರ ವಾರ್ಷಿಕೋತ್ಸವದ ಮತ್ತು ನೂತನ ಕಟ್ಟಡದ ಉದ್ಘಾಟನೆಯ ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷ ಆಗಿರುವಂತಹ ಹೇಮಕ್ಕನವರೇ, ಅದೇ ರೀತಿ ಮಾಜಿ ಅಧ್ಯಕ್ಷರು, ಈ ಒಂದು ಶಾಲೆ ವಿಷಯ ಕಾಳಜಿ ವಹಿಸಿದಂತಹ ಸನ್ಮಿತರಾಗಿರುವಂತಹ ಗೌರವರಾಗಿರುವಂತಹ ಸತ್ತಾರ್ ಅವರೇ, ಮಾಜಿ ಅಧ್ಯಕ್ಷ ಅಂತ ವಿಜಯಕ್ಕನವರೇ, ಅದೇ ಶಾಲ್ಮಕ್ ಹೈಸ್ಕೂಲ್ನ ಅಧ್ಯಕ್ಷ ಆಗಿದ್ದ ಇಸ್ಮಾಯಿಲ್ ಅಕ್ಕನವರೇ, ಪಂಚಾಯತ್ ಸದಸ್ಯರಾಗಿರುವಂತಹ ಪುಷ್ಪಲತಾ ರೈ ಅವರೇ, ರಮ್ಲತ್ ಅವರೇ, ಇಕ್ಬಾಲ್ ಅವರೇ, ಅಲೀಮ್ ಅಮ್ಮರ್ ಅವರೇ, ವೇದಿಕೆ ಉಪಸ್ಥಿತವಂತಹ ನಮ್ಮ ಕಾಲೇಜಿನ ಶಾಲಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಕಬೀರ್ ಅವರೇ, ಪ್ರಾಂಶುಪಾಲ ಬಾಬು ಶೆಟ್ಟಿ ಅವರೇ, ನಮ್ಮ ಪ್ರೈಮರಿ ಶಾಲಾ ಸಮಿತಿಯ ಅಧ್ಯಕ್ಷ ಅಂತ ಹನೀಫ್ರವರೇ, ನಮ್ಮ ಈ ಒಂದು ಶಾಲೆಯ ಮುಸ್ತಫಾ ಮಾಸ್ಟರ್ ಮತ್ತು ನಮ್ಮ ಇಬ್ಬರು ನಮ್ಮ ಸದಸ್ಯರಾಗಿರುವಂತ ರಫಿ ಅವರೇ, ತಾಯಿರ ಹಾಗೂ ಬಹುಶಃ ಅಪ್ಪರ್ತಾರೆ ತಾಯಿರವ್ರೆ, ಜ್ಯೋತಿರವ್ರೆ, ಕೋಟೆಕಾನ ಸದಸ್ಯ ಅಂತ ಸಫಿಯರ್ ಅವರೇ, ಇನ್ನಿತ ಎಲ್ಲ ನಮ್ಮ ಸದಸ್ಯರೇ, ನಮ್ಮ ಹೈಸ್ಕೂಲ್ನ ಮುಖ್ಯ ಶಿಕ್ಷಕಿ ಆಗಿರುವಂತ ಆಯ್ತು, ಈಗ ಮುಂಚೆ ನೀವಿದ್ರಲ್ಲ, ಎಲ್ಲಿ ಹೋಗಿದ್ರು ಅವು ನಾಯನರವ್ರೆ, ಎಲ್ಲ ಗಡಿಬಿಡಿ ಮರ್ತು ಹೋಗ್ತಾ ಉಂಟು ಹೆಸರಲ್ಲಿ. ಈಗ CDP ಆಗಿರುವಂತಹ ಶಾಲಾ ಕರ್ಗೀರ್ ಅವರೇ, ಮುಂದಿರುವ ಎಲ್ಲ ನಮ್ಮ ಈ ಒಂದು ಶಾಲಾ ಸಮಿತಿಯ ಅಧ್ಯಕ್ಷರೇ, ಇಬ್ರಾಹಿಂ ಬಾ, ಸತ್ತರ್ ಬಾಬಾ, ನಾವೇನು ಕೂತ್ಕೊಳ್ಳಿ, ಮುಂದಿರುವ ಎಲ್ಲ ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳೇ, ಅವರ ಪೋಷಕ ವರ್ಗದವರೇ, ಶಿಕ್ಷಕ ವರ್ಗದವರೇ, ಅತ್ಯಂತ ಸಂತೋಷವಾಗ್ತಿದೆ. ದೇರ್ಲಕಟ್ಟೆ ಈ ಕ್ಯಾಂಪಸ್ನಲ್ಲಿ ಈ ಒಂದು ವಿವಿಧ ಕಾಮಗಾರಿಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಾನು ಬಹುಶಃ ಈ ಒಂದು ಶಾಲಾ ಸಮಿತಿಯ ಎಲ್ಲ ಅಧ್ಯಕ್ಷ ಸದಸ್ಯರನ್ನು, ಮುಖ್ಯ ಶಿಕ್ಷಕ ವರ್ಗದವರನ್ನು ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರೆಲ್ಲ ಸದಸ್ಯರನ್ನು, ಈ ಒಂದು ಕ್ಯಾಂಪಸ್ನ ಅಭಿವೃದ್ಧಿಗೆ ಸಹಕಾರ ಮಾಡಿಕೊಟ್ಟಂತಹ ಪ್ರತಿಯೊಬ್ಬರು ಕೂಡ ಎಲ್ಲರ ಪರವಾಗಿ ನನ್ನ ಅಭಿನಂದನೆ ಶುಭಾಶಯ ನಾನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಬಹುಶಃ ನಿಮಗೆ ಗೊತ್ತಿದೆ, 10-12 ವರ್ಷಗಳ ಹಿಂದೆ ಈ ಒಂದು ಕ್ಯಾಂಪಸ್ನಲ್ಲಿ ಏನೋ ಒಂದು ಸಣ್ಣ ಅದೊಂದು ಬಿಲ್ಡಿಂಗ್ ಇತ್ತು ಮತ್ತು ಇಲ್ಲಿ ಒಂದು ಕೊಠಡಿ ಇತ್ತು. ಇದು ಎರಡು ಬಿಟ್ಟು ಬೇರೆ ಯಾವುದು ಕೂಡ ಇರಲಿಲ್ಲ. ನಮ್ಗೆ ಇಲ್ಲಿ ಒಂದು ಬಹುಶಃ ಹಳೆ ಕಟ್ಟಡ ಇತ್ತು. ಆವಾಗ ನಮಗೆ ಕಟ್ಟಡ ಇಲ್ಲ, ನಾವು ಮಕ್ಕಳು ಹೇಗೆ ತಗೊಳ್ಳುವಂಥದ್ದು, ಯಾವ ರೀತಿ ಬಹಳ ಚರ್ಚೆ ಇತ್ತು. ತದನಂತರ ಇಲ್ಲಿ ಇಂಗ್ಲಿಷ್ ಮೀಡಿಯಂ ಊರವರೆಲ್ಲ ಇಂಗ್ಲಿಷ್ ಮೀಡಿಯಂ ಸ್ಟಾರ್ಟ್ ಆಗಿ, ಕಾಲೇಜ್ ಸ್ಟಾರ್ಟ್ ಆಗಿ, ಇವತ್ತೊಂದು ಅಂಗನವಾಡಿಯಿಂದ ಸೆಕೆಂಡ್ PUC ವರೆಗೆ ಒಂದು ಅತ್ಯುತ್ತಮವಾದ ಶಿಕ್ಷಣ ಕೊಡುವಂತ ಒಂದು ಉತ್ತಮವಾದ ಶಿಕ್ಷಣ ವ್ಯವಸ್ಥೆ ಒಂದು ಕ್ಯಾಂಪಸ್ ಆಗಿ ಇಡೀ ರಾಜ್ಯ ಮಟ್ಟದಲ್ಲೇ ಸರ್ಕಾರಿ ಸಂಸ್ಥೆಯಲ್ಲಿ ಉತ್ತಮವಾದ ಶಿಕ್ಷಣ ಸಂಸ್ಥೆ ಬಹಳಷ್ಟು ಕೆಲವೊಂದು ಇದೆ. ಆ ಕೆಲವೊಂದರಲ್ಲಿ ದೇರ್ಲಕಟ್ಟೆಯ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಶಿಕ್ಷಣ ಸಂಸ್ಥೆ ಕೂಡ ಒಂದಂತ ಹೇಳಿಕೆ ನನಗೆ ಅತ್ಯಂತ ಸಂತೋಷವಾಗ್ತಿದೆ. ಆದ ಕಾರಣ ಅವತ್ತಿನಿಂದಲೂ ಇವತ್ತಿನವರೆಗೆ ಮೂಲಭೂತ ಸೌಕರ್ಯ ಕಡಿಮೆ ಇದ್ದ ಸಂದರ್ಭದಲ್ಲಿ ಕೂಡ ಇಲ್ಲಿಯ ಮುಖ್ಯ ಶಿಕ್ಷಕರು, ಶಿಕ್ಷಕ ವರ್ಗದವರು ಕೆಲವರಿಗೆ ಇದ್ದಾರೆ, ಕೆಲವರು ರಿಟೈರ್ಡ್ ಆಗಿದ್ದಾರೆ, ಕೆಲವು ಬೇರೆ ಟ್ರಾನ್ಸ್ಫರ್ ಆಗಿದ್ದಾರೆ. ಆದರೂ ಕೂಡ ಮೂಲಭೂತ ಸೌಕರ್ಯ ಕಡಿಮೆ ಇದ್ದರೂ ಕೂಡ ಅತ್ಯಂತ ಪ್ರೀತಿಯಿಂದ ಆ ಅತ್ಯುತ್ತಮವಾದ ಶಿಕ್ಷಣ ಕೊಟ್ಟು ಉತ್ತಮವಾದ ಆ ಒಂದು ಫಲಿತಾಂಶ ಬಂದು ಇಲ್ಲಿ ಕಲಿಯುವಂತ ವಿದ್ಯಾರ್ಥಿನಿಯರು ಬೇರೆ ಬೇರೆ ಕೋರ್ಸ್ಗಳಲ್ಲಿ ಇವತ್ತು ಹೋಗ್ಲಿಕ್ಕೆ ಇವತ್ತು ಬಹಳ ಸಹಕಾರಿ ಆಗಿದ್ದನ್ನು ಯಾರು ಕೂಡ ಮರೀಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇಲ್ಲಿಯ ಹಿಂದಿನ ಪ್ರಾಂಶುಪಾಲ ಅಂತ ನಯನರ್ ಅವರು ಬಹುಶಃ 27 ವರ್ಷಗಳ ದೀರ್ಘಕಾಲ ತನ್ನ ಸೇವೆಯನ್ನು ಮಾಡಿ ಇದೀಗ ಬಹುಶಃ ಎಲ್ಲಿ ಟ್ರಾನ್ಸ್ಫರ್ ಆಗಿದ್ದೀರಿ? ಮೊನ್ನೆ ಅಲ್ಲಿ ಬಂದಿದ್ದೆ, ಕಲ್ಲರಕೋಡಿ ಶಾಲೆಗೆ ಇವತ್ತು ಬಹುಶಃ ಮೊನ್ನೆ ಟ್ರಾನ್ಸ್ಫರ್ ಆಗಿದ್ದು. ಮೊನ್ನೆ ಅಲ್ಲಿ ಕೂಡ ನಾವು ಕಟ್ಟಡದ ಉದ್ಘಾಟನೆ ನಾವು ಇವತ್ತು ಮಾಡಿದ್ದೇವೆ. ಆದ ಕಾರಣ ಈ ಒಂದು ಕಾಲೇಜು ಮತ್ತು ಶಾಲಾ ಕ್ಯಾಂಪಸ್ ಅನ್ನು ಇನ್ನಷ್ಟು ಅಭಿವೃದ್ಧಿ ಪಡಿಸುವಂತ ಯೋಚನೆ ನಮಗೆ ಇದೆ. ಈಗಾಗಲೇ ನಾನು ಲಾಸ್ಟ್ ಟೈಮ್ ಬಂದು ಅದೆಲ್ಲ ಕಟ್ಟಡ ಹೊಸತಾಗಿ ಮಾಡಿದಾಗ, ಆ ಕಟ್ಟಡ ಬ್ಲಾಕ್ ಮಾಡಿದಾಗ ಇಲ್ಲಿ ಸರಿಪಡಿಸಬೇಕಂತ ಕೇಳಿದ್ರು. ಅದನ್ನು ಸರಿ ಬಂದಾಗ ಈಗಿನ ಭಾಗದ ಆ ಒಂದು ಸರಿಪಡಿಸುವಂತ ವ್ಯವಸ್ಥೆಯನ್ನು ಇವತ್ತು ಕೇಳಿದ್ದಾರೆ. ಎಲ್ಲ ಇದನ್ನು ಕೂಡ ನಾವು ಸರಿಪಡಿಸುವಂತ ಕೆಲಸನ ಖಂಡಿತವಾಗಿ ನಾನು ಮಾಡ್ತೇನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕಂತ ಹೇಳಿದ್ರೆ ನಾನು ಬಹುಶಃ ನನ್ನ ರಸ್ತೆಗೆ ಬಂದಂತ ಅನುದಾನದಲ್ಲಿ, ರಸ್ತೆಗೆ ಮತ್ತು ಡ್ರೈನಿಗೆ ಕೊಡುವಂತ ಅನುದಾನದಲ್ಲಿ
ಸುಮಾರು 5 ಕೋಟಿ ರೂಪಾಯಿ ಯೋಜನೆಯನ್ನು ನಾನು 3+2 ಒಮ್ಮೆ 3 ಕೋಟಿ ಮತ್ತು 2 ಕೋಟಿ ಅದು ನನ್ನ ಶಿಕ್ಷಣ ಶಾಲೆಯ ಶಿಕ್ಷಣ ಕ್ಷೇತ್ರಕ್ಕೆ ಮಾತ್ರ ಮೀಸಲಿನ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ರೋಡ್ ಮತ್ತು ತೋಡಿ ಯಾವಾಗಲೂ ಅದು ಮಾಡುವುದು ಅದು ದೊಡ್ಡ ವಿಚಾರ ಅಲ್ಲ. ಶಿಕ್ಷಣಕ್ಕೆ ಹೊತ್ತು ಕೊಡುವಂಥ ಕೆಲಸ ಬಹುಶಃ ಇವತ್ತು ಎಲ್ಲ ಕಡೆ ಆಗಬೇಕು. ಅದು ನಾನು ಮಾತ್ರ ಮಾಡೋದಲ್ಲ. ನೀವು ಗ್ರಾಮ ಪಂಚಾಯತ್ನಲ್ಲಿ ಬಜೆಟ್ ಮಾಡೋಗಲು ಕೂಡ ಮೊದಲ ಆದ್ಯತೆ ಆ ಪ್ರದೇಶದ ಶಾಲೆ ಮತ್ತು ಕಾಲೇಜ್ ಮತ್ತು ಅಂಗನವಾಡಿಯಲ್ಲಿ ಏನು ಮೂಲಭೂತ ಸೌಕರ್ಯ ಬೇಕು ಅದಕ್ಕೆ ತಾವು ಅನುದಾನ ಇರಲಿಕ್ಕೆ ಬಹುಶಃ ಮೊದಲ ಹಂತದಲ್ಲಿ ತಾವು ತೀರ್ಮಾನ ಇವತ್ತು ಮಾಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಅದಕ್ಕೆ ಬಹಳಷ್ಟು ಕೆಲಸ ಆಗಿದೆ, ಇನ್ನು ಕೆಲವೊಂದು ಬಾಕಿ ಇದೆ. ಎಲ್ಲ ಕೆಲಸವನ್ನು ಕೂಡ ನಾವು ಆದಷ್ಟು ಶೀಘ್ರದಲ್ಲಿ ಮಾಡಿ ಕೊಡ್ತೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮ್ಮ ಉದ್ದೇಶ ಏನಿದೆ, ಇಲ್ಲಿ ಕಲಿಯುವಂತ ಎಲ್ಲ ವಿದ್ಯಾರ್ಥಿಯನ್ನು ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗ್ಬೇಕೆಂದ್ರೆ ನಮ್ಮೆಲ್ಲ ದೊಡ್ಡ ಕನಸು ಇವತ್ತು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಬಹುಶಃ ಎಲ್ಲಿದ್ದಕ್ಕೆ ಸಹಕಾರಕ್ಕೂ ಶಾಲಾ ಸಮಿತಿ ಅಧ್ಯಕ್ಷರು ಸದಸ್ಯರಿರಲಿ, ಮುಖ್ಯ ಶಿಕ್ಷಕ ವರ್ಗದವರು ಇರಲಿ, ಪಂಚಾಯತ್ನ ಅಧ್ಯಕ್ಷರು ಸದಸ್ಯರಿರಲಿ, ಊರವರು ಎಲ್ಲ ಈ ರೀತಿಯ ಸಹಕಾರ ಕೊಟ್ಟು ಒಂದು ಕುಟುಂಬದ ರೀತಿಯಲ್ಲಿ ಈ ಕ್ಯಾಂಪಸ್ ಅನ್ನು ಇವತ್ತು ನಮ್ಮ ಮುಖಾಂತರ ಅಭಿವೃದ್ಧಿಪಡಿಸುವ ಉದ್ದೇಶ ಅಂತ ಹೇಳಿದರೆ, ಇಲ್ಲಿ ಕಲಿಯುವಂತ ವಿದ್ಯಾರ್ಥಿನಿಯರು ಭವಿಷ್ಯ ದಿನಗಳಲ್ಲಿ ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗಿ ಬಹುಶಃ ಎಲ್ಲರಿಗೂ ಕೂಡ ಗೌರವ ತರುವಂತ ಕೆಲಸ ಇವತ್ತು ಮಾಡಬೇಕು. ಇವತ್ತು ನನ್ನನ್ನು ಸತ್ತಾರ್ ಅವರು, ಕಬೀರ್ ಅವರು ಬಹಳ ಆಸಕ್ತಿಯಿಂದ ಬಹಳ ಬರಲೇಬೇಕಂದ್ರೆ ಬಹಳ ಒತ್ತಾಯಿತು. ನಾನು ಹೇಳಿದೆ ಬೇರೆ ಬೇರೆ ಕಾರ್ಯಕ್ರಮ ಅಂತ ಇಲ್ಲ, ಏನಾದ್ರು ಮಾಡೋ ಉದ್ಘಾಟನೆ ಕಾರ್ಯಕ್ರಮ ಇದೆ, ಶಂಕುಸ್ಥಾಪನೆ ಕಾರ್ಯಕ್ರಮ ಇದೆ, ಆದ ಕಾರಣ ಮಕ್ಕಳ ಸಂಸ್ಕೃತ ಕಾರ್ಯಕ್ರಮ ಕೂಡ ಇದೆ ಅಂತ ಹೇಳಿಕೊಂಡು ನನ್ನನ್ನು ಯಾಕೆ ಕರೆದಿದ್ದಾರೆ? ಒಂದು, ನಾನು ಶಾಸಕನಾಗಿದ್ದೇನೆ ಅದಕ್ಕಿಂತ ಕರೆದಿದ್ದಾರೆ. 2, ನಾನು 4 ಇಲಾಖೆ ಮಂತ್ರಿ ಆಗಿದ್ದೆ ಕರೆದಿದ್ದಾರೆ. ಇದೀಗ ರಾಜ್ಯ ವಿಧಾನಸಭೆ ಸಭಾಧ್ಯಕ್ಷನಾಗಿ ಇವತ್ತು ಕರೆದಿದ್ದಾರೆ. ಮತ್ತೆ ಯಾಕೆ ಜಾಸ್ತಿ ಕರೆದಿದ್ದಾರೆ? ನನ್ನನ್ನು ಯಾಕೆ ಜಾಸ್ತಿ ಕರೆದಂತ ಅನುದಾನಕ್ಕೆ ಕರೀತಿರಲ್ಲ, ಅದು ಬೇರೆ ವಿಷಯ. ಒಂದು ಪ್ರೀತಿಯಿಂದ ಕರೆದಿದ್ದಾರೆ. ಎಲ್ಲಕ್ಕಿಂತ ಜಾಸ್ತಿ ಯಾಕೆ ಕರೆದಿದ್ದಾರೆ ಅಂತ ಹೇಳಿದ್ರೆ, 40-45 ವರ್ಷಗಳ ಹಿಂದೆ ನಿಮ್ಮ ಮಕ್ಕಳಾಗೆ ನಾನು ಕೂಡ ಆ ಕಡೆಯಲ್ಲಿ ಕೂತ್ಕೊಂಡು ಬೇರೆಯವರ ಮಾತನ್ನು ನಾನು ಕೇಳ್ತಾ ಇದ್ದೆ. 40-45 ವರ್ಷಗಳ ಹಿಂದೆ ನಿಮ್ಮ ಮಕ್ಕಳಾಗೆ ಆ ಕಡೆಯಲ್ಲಿ ಕೂತ್ಕೊಂಡು ಇಂಥ ಕಾರ್ಯಕ್ರಮದಲ್ಲಿ ಬೇರೆಯವರ ಮಾತನ್ನು ನಾನು ಕೇಳ್ತಾ ಇದ್ದೆ. 40-45 ವರ್ಷಗಳ ಹಿಂದೆ ಆ ಲಾಸ್ಟ್ ಅಲ್ಲಿ ಕೂತ್ಕೊಂಡಂತ UT ಖಾದರ್ ಇವತ್ತು ಹೋಗಿ ಕರ್ನಾಟಕ ವಿಧಾನಸಭೆ ಪೀಠದಲ್ಲಿ ಕೂತ್ಕೊಳ್ಳುವುದಾದ್ರೆ ಅದು UT ಖಾದರ್ ಮಾತ್ರ ದೇವರ ಶಕ್ತಿ ಕೊಟ್ಟದಲ್ಲ, ನಿಮ್ಮ ಮಕ್ಕಳಿಗೆ ಎಲ್ಲರಿಗೂ ಕೂಡ ಶಕ್ತಿ ಕೊಟ್ಟಿದ್ದಾರೆ. ನಾನು ಮಾತ್ರ ದೊಡ್ಡ ಜನ ಆಗುವುದಿಲ್ಲ, ನನ್ನಕ್ಕಿಂತ ದೊಡ್ಡ ಜನ ನೀವು ಆಗ್ಬೇಕಂತೇಳಿ ನಮ್ಮ ಪ್ರೇರಣೆ ಮತ್ತು ಪ್ರೋತ್ಸಾಹವಾಗಿ ನಿಮ್ಮ ಕಣ್ಣ ತಂದು ನಿಲ್ಲಿಸಿದ್ದಾರೆ ಅಂತ ಹೇಳಲಿಕ್ಕೆ ಬಯಸುವಂಥದ್ದು. ಆದಾಗ ನಾನು ಹೆತ್ತವರ ಹತ್ರ ಮತ್ತು ವಿದ್ಯಾರ್ಥಿ ಕೇಳಿದಿಷ್ಟೇ, ನಾವು ವೇದಿಕೆಯಲ್ಲಿ ಕೂತ್ಕೊಂಡ ನಮ್ಮನ್ನು ನೋಡಿ ನೀವು ಆನಂದ ಪಡಿಸುವುದು ಮಾತ್ರ ಅಲ್ಲ, ನಮ್ಮನ್ನು ನೋಡಿ ನಮ್ಗಿಂತ ನೀವು ದೊಡ್ಡ ಜನ ಆಗ್ಬೇಕೆಂಬ ಛಲ ಮತ್ತು ಹಠ ನಿಮ್ಮಲ್ಲಿ ಇರಬೇಕು. ಅಂತ ವ್ಯಕ್ತಿತ್ವ ನೀವು ಮೈಗೂಡಿಸಿಕೊಂಡು ಹೋಗುವಂತ ಕೆಲಸ ನೀವು ಮಾಡಬೇಕು. ಖಂಡಿತವಾಗಿಯೂ ನೀವು ಭವಿಷ್ಯದಿಂದ ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗ್ತೀರಿ ಎಂಬ ವಿಶ್ವಾಸ ನಿಮಗೆ ಖಂಡಿತವಾಗಿ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಇದರ ಜೊತೆಯಲ್ಲಿ ಬಹುಶಃ ಕಾಲೇಜ್ ಕೂಡ ಇವತ್ತು ಪ್ರಾರಂಭ ಆಗಿದೆ. ಕಾಲೇಜಿಗೆ ಸ್ಟಾರ್ಟಿಂಗ್ ಈ ಒಂದು ಕಾಲೇಜ್ ಅಂತಲ್ಲ, ಎಲ್ಲ ಕಾಲೇಜ್ ಸ್ಟಾರ್ಟಿಂಗ್ ಪ್ರಾರಂಭ ಮಾಡುವಾಗ ಅದು ಮೂಲಭೂತ ಸೌಕರ್ಯ ಕೊರತೆ ಇತ್ತೇ ಮಾಡಿದ್ವಿ ಎಲ್ಲಿಯೂ ಕೂಡ. ನಾನು ಅವತ್ತು ವಿದ್ಯಾರ್ಥಿ ಮುಖಂಡನಾಗಿದ್ದೆ. ಆವತ್ತು ನಾನು ಬಹುಶಃ ಕಾಪುನಲ್ಲಿ ಕಾಲೇಜಲ್ಲಿ ಸ್ಟಾರ್ಟ್ ಮಾಡಿದಾಗ ದೇವಸ್ಥಾನದ ಅಂಗಳದಲ್ಲಿ ಸ್ಟಾರ್ಟ್ ಮಾಡಿದೆ. ನಾನು ಸ್ಟೂಡೆಂಟ್ ಲೀಡರ್ ಆಗಿ ನಾನು ಎಲ್ಲಿ ಕೂಡ ಭೇಟಿ ಕೊಡ್ತಾ ಇದ್ದ ಸಂದರ್ಭದಲ್ಲಿ ದೇವಸ್ಥಾನದ ಅಂಗಳದಲ್ಲಿ ಕಾಪು PU ಕಾಲೇಜ್ ಸ್ಟಾರ್ಟ್ ಮಾಡಿದ್ದೆ. ಇವತ್ತೆಷ್ಟು ದೊಡ್ಡ ಕ್ಯಾಂಪಸ್ ಆಗಿ ಪರಿವರ್ತನೆ ಆಗಿದೆ. ಸ್ಟಾರ್ಟಿಂಗ್ ಆಗುವಾಗ ಎಲ್ಲ ಕೂಡ ಸಣ್ಣ ಮೂಲಭೂತ ಸೌಕರ್ಯ ಕಡಿಮೆ ಇದ್ದೇ ಸ್ಟಾರ್ಟ್ ಆದದ್ದು. ಹಂತವಾಗಿ ವರ್ಷ ಹೋಗುವಾಗ ಎಲ್ಲ ಸಮಸ್ಯೆಗಳು ಬಗೆಹರಿದುಕೊಂಡು ಮುಂದೆ ಬರುವಂಥ ವಿಚಾರ ಕೂಡ ಇವತ್ತು ಆಗುವಂಥ ಅವಕಾಶ ಆಗ್ತದೆ. ಬಹುತೇಕ ಈಗ ಬೇಕಾದಂತಹ ಕನಿಷ್ಠ ಮಟ್ಟದ ಮೂಲಭೂತ ಸೌಕರ್ಯ ನಿಮಗೆ ಆದಷ್ಟು ಬರೀ 2 ವರ್ಷದಲ್ಲಿ ಎಲ್ಲ ಕಟ್ಟಡಗಳು ಎಲ್ಲ ವ್ಯವಸ್ಥೆ ಕೂಡ ಆಗಿದೆ. ಉತ್ತಮವಾದ ಶಿಕ್ಷಕ ಪ್ರಾಧ್ಯಾಪಕ ವರ್ಗದವರು ಕೂಡ ಕಾಲೇಜಿನಲ್ಲಿ ಇದ್ದಾರೆ. ಉತ್ತಮವಾದ ಪಾಠ ಮಾಡಿ ವಿದ್ಯಾರ್ಥಿನಿಯರು ಬಹುಶಃ ಅತ್ಯುತ್ತಮವಾದ ಶಿಕ್ಷಣ ಪಡೆದುಕೊಂಡು ದೊಡ್ಡ ಮಟ್ಟದ ಆ ಜಾಬ್ದ ಸ್ಥಾನಕ್ಕೆ ಹೋಗ್ಬೇಕು. ನಾನು ಬಹುಶಃ ಕಾಲೇಜಿನ ವಿದ್ಯೆ ಇದ್ದೀರಾ ಇಲ್ವೋ ಗೊತ್ತಿಲ್ಲ, ಅವರು ಹೆತ್ತವ್ರು ಇದ್ದಾರಾ ಇಲ್ವೋ ಗೊತ್ತಿಲ್ಲ. ಅದು ಒಂದು ಮಾತು ನಾನು ಹೇಳಲಿಕ್ಕೆ ಬಯಸ್ತೇನೆ, PU ಕಾಲೇಜ್ ನಿಮ್ಮ ಲೈಫನ್ನು ಬದಲಾಯಿಸುವಂಥ ಒಂದು ಕ್ಷೇತ್ರ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಫಸ್ಟ್ PU ಸೆಕೆಂಡ್ PUC ಇಂದ ನಿಮ್ಮ ಜೀವನವನ್ನು ನೀವು ತೀರ್ಮಾನ ಮಾಡುವಂಥ ಒಂದು ಹೆಜ್ಜೆ, ಅದು ಅತ್ಯುತ್ತಮವಾದ ಶಿಕ್ಷಣದಲ್ಲಿ ಪಡೆಯುವಂಥ ಅವಕಾಶ ಇಲ್ಲಿ ಆಗಬೇಕು. ಭಾಳ ಅಡ್ಮಿನಿಸ್ಟ್ರೇಷನ್ ಭಾಳ ಸ್ಟ್ರಿಕ್ಟ್ ಆಗಿರ್ಬೇಕು. ಯಾರು ಪ್ರಿನ್ಸಿಪಲ್ ಕಾಲೇಜ್ ಇದು ನೋಡಿ, ಅಡ್ಮಿನಿಸ್ಟ್ರೇಷನ್ ಭಾಳ ಸ್ಟ್ರಿಕ್ಟ್ ಆಗಿ ಇರ್ಬೇಕು. ಯಾವುದೇ ಮುಲಾಜಿಲ್ಲ. ಏನೇ ಕೂಡ ಇದ್ರೆ ಸ್ಟ್ರಿಕ್ಟ್ ಆಗಿ ತಮ್ಮ ಅಡ್ಮಿನಿಸ್ಟ್ರೇಷನ್ ಮಾಡೋದು ಕೆಲಸ ಮಾಡಿ.
ಇದಕ್ಕೆ, ಯಾಕೆಂದರೆ ಭವಿಷ್ಯದ ಮಕ್ಕಳಿಗೆ ಪ್ರಯೋಜನ ಆಗ್ತದೆ. ಆದ ಕಾರಣ ಕಾಲೇಜಿನಲ್ಲಿ ಆ ಗಲಾಟೆ ಅದೆಲ್ಲ ಸ್ವಾಭಾವಿಕ ಇದ್ದೇ ಇರ್ತದೆ. ಅದಕ್ಕೊಂದು ಲಿಮಿಟ್ ಇದೆ. ಅದನ್ನು ಮಿತಿ ಮೀರಿದರೆ ಯಾರನ್ನು ಕೂಡ ಸಹಿಸಬಾರ್ದು. ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಳ್ಳೇಬೇಕು. ನಮಗೆ ಮಕ್ಕಳಿಗೆ ಬಹುಶಃ ಕಾಲೇಜ್ ಇಸ್ ವೆರಿ ಭವಿಷ್ಯದ ಮಕ್ಕಳಿಗೆ ಕಾಲೇಜ್ ಸ್ಥಾಪನೆ ನಮಗೆ ಅತಿ ಅಗತ್ಯವಾದ ವಿಚಾರ ಕೂಡ ಇವತ್ತು ಆಗ್ತದೆ. ಸರಿ ಇಲ್ಲದವ್ರನ್ನ ಸರಿಪಡಿಸಿಕೊಂಡು ಹೋಗುವಂಥ ವ್ಯವಸ್ಥೆ ಇವತ್ತು ಮಾಡೋ ವಿಚಾರ ಇವತ್ತು ಆಗಬೇಕಾಗ್ತದೆ. ಅದಕ್ಕೆ ಭಾಳ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಂಡು ಶಾಲಾ ಸಮಿತಿಯವರು ಕೂಡ ಕಾಲೇಜ್ಗೆ ಕೊಡಬೇಕು. ನಮಗೆ ಡಿಸಿಪ್ಲಿನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಡಿಸಿಪ್ಲಿನ್ ಈಸ್ ವೆರಿ ಇಂಪಾರ್ಟೆಂಟ್. ಡಿಸಿಪ್ಲಿನ್ಗೆ ಮಹತ್ವವನ್ನು ಕೊಡೋದ ಕೆಲಸ ತಾವು ಇವತ್ತು ಮಾಡಿ ಅದನ್ನು ಆದಷ್ಟು ಸರಿಸಾರಿ ಮಾಡಿಕೊಂಡು ಹೋಗೋದ ವಿಚಾರ ಮಾಡಬೇಕು. ಆದ ಕಾರಣ ನಾವು ಕೂಡ ಕಾಲೇಜ್ ನಿಂತಾಗ ಭಾಳ ಸಮಾಧಾನ ಅಂತ ನಾನು ಹೇಳೋದಿಲ್ಲ. ನಾವು ಕೂಡ ಉಪದ್ರ ಮಾಡ್ತಿದ್ದೆವು. ಆದರೆ ಬಸ್ ನಾವು ಸ್ವಲ್ಪ ಲಿಮಿಟಿನಲ್ಲಿ ಮಾಡೋದಲ್ಲದೆ ಒಂದು ಲಿಮಿಟ್ ಮೀರಿಯಲ್ಲಿ ಕೂಡ ನಾವು ಉಪದ್ರ ಮಾಡುವ ವಿಚಾರ ಎಲ್ಲಿ ಕೂಡ ಇರಲಿಲ್ಲ. ನಾನು ಕೂಡ ವಿದ್ಯಾರ್ಥಿ ಮುಖಂಡನಾಗಿ ಭಾಳಷ್ಟು ವರ್ಷ ಸಕ್ರಿಯನಾಗಿದ್ದುಕೊಂಡು 35 ವರ್ಷಗಳ ಹಿಂದೆ ನಾನು ಬಹುಶಃ ಸೆನೆಟ್ ಸದಸ್ಯನಾಗಿ ಮಂಗಳೂರು ಯೂನಿವರ್ಸಿಟಿಗೆ ಅವತ್ತು ನಾನು ವಿದ್ಯಾರ್ಥಿಗಳ ಮುಖಾಂತರ ಜಿಲ್ಲೆಯಲ್ಲಿ ಒಬ್ಬನೇ ಸೆಲೆಕ್ಟ್ ಆಗಿ ನಾನು ಬಂದಿದ್ದೆ ಚುನಾವಣೆ ಆಗಿ. ಅದಕ್ಕೆ ನಮಗೆಲ್ಲ ಕೂಡ ನಾನೆಲ್ಲದು ನೋಡಿಕೊಂಡು ಬಂದದ್ದು. ಅದಕ್ಕೆ ಭಾಳ ಸರಿಯಾಗಿ ಚಂದವಾಗಿ ಮತ್ತು ಬಹಳ ಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ನಿಂದ ಮುಂದುವರಿಸಿಕೊಂಡು ಹೋಗುವಂಥ ಕೆಲಸ ಇವತ್ತು ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಎತ್ತರ ವಿಶ್ವಾಸಕ್ಕೆ ತಗೊಂಡು ಉತ್ತಮವಾದ ಕಾಲೇಜಿನಲ್ಲಿ ಹೈಸ್ಕೂಲ್ಗೆ ಬೇಕಾಗಿಲ್ಲ ಕ್ಲಾಸ್ ರೂಮ್ ಎಲ್ಲ ಈಗ ಸರಿಯಾಗಿದೆ. ಹೈಸ್ಕೂಲ್ಗೆ ಏನು ಕ್ಲಾಸ್ ರೂಮ್ ಕಡಿಮೆ ಇದೆಯಾ? ಹೈಸ್ಕೂಲ್ಗೆ ಕ್ಲಾಸ್ ರೂಮ್ ಬೇಕಾದಷ್ಟು ಇದೆಯಲ್ಲ, ಆಯಿತು. ಪ್ರೈಮರಿ ಶಾಲೆಗೆ ಈಗ ಎಷ್ಟು ಕ್ಲಾಸ್ ರೂಮ್ ಉಂಟು? ಅಲ್ಲ, ಇನ್ನು 5 ಬೇಕಂತೆ ಮತ್ತೆ ಇದೆಯಲ್ಲ ಯಾರಿಗೆ ಅಲ್ಲಿ ಇಟ್ಟದ್ದು? 7th 8th ಸ್ಟ್ಯಾಂಡರ್ಡ್ ತನಕ. ಹಾಂ, 8 ಮತ್ತೆ ಬೇರೆ 4 ಹೇಗೆ ಮ್ಯಾನೇಜ್ ಮಾಡ್ತಿದ್ದೀರಿ? ಆಯಿತು, ಸದ್ಯಕ್ಕೆ ಅಲ್ಲಿ ಅಡ್ಜಸ್ಟ್ ಮಾಡಿ ಮತ್ತೆ ನೋಡುವ ಏನಾಗ್ತಂತ ಹೇಳಿ. ಅದಕ್ಕೆ ಆಯ್ತು ಕೊಡುವ. ನೀವು ವಿದ್ಯಾರ್ಥಿಗಳ ಸಂಖ್ಯೆ, ಶಿಕ್ಷಣ, ಮಾರ್ಕ್ ಈ 3 ನನ್ನ ಕೈಗೆ ಕೊಡಿ. ನಿಮ್ಗೆ ಎಷ್ಟು ಕ್ಲಾಸ್ ಬೇಕು ನಾನು ಅಷ್ಟು ಕ್ಲಾಸು ಮಾಡಿ ನಾನು ಕೊಡ್ತೇನೆ. ನನಗೆ ಒಂದು ಸ್ಟ್ರೆಂತ್ ಜಾಸ್ತಿ ಆಗಬೇಕು, 2 ಶಿಕ್ಷಣ ಚೆನ್ನಾಗಿರ್ಬೇಕು, 3 ಡಿಸಿಪ್ಲಿನ್ ಮತ್ತು ಮಾರ್ಕ್ ರಿಸಲ್ಟ್ ಕರೆಕ್ಟ್ ಬರಬೇಕು. ಇಷ್ಟಿದ್ರೆ 1000 ಮೊಂಟೆಬದಲ್ಲಿ ಕೂಡ ಉಂಟು, ಇಲ್ಲಿ ಮಾತ್ರ ಅಲ್ಲ. 5ರಲ್ಲಿ ಮೊಂಟೆಬದವ್ ಇದೆ, ನನ್ನ ಕ್ಷೇತ್ರದ ಮೊಂಟೆಬದವ್ ಇದೆ, ಬರಂಗಿಬೇಡ ಸುಜೀರಲ್ಲಿದೆ, ಕುರ್ನಾಡಲ್ಲಿದೆ, ಇಲ್ಲಿದೆ, 4 ಕಡೆ ಇದೆ. ಓಕೆ, 1450 ಜನಸಂಖ್ಯೆ ಇದೆ. ಅಂಗನವಾಡಿಯಿಂದ ಪ್ರಾರಂಭವಾಗಿ ಸೆಕೆಂಡ್ PUC ಅಂಗನವಾಡಿ ಸೇರಿಸಿ ಎಷ್ಟು 100 ಮಕ್ಕಳಿದೆ ಅಂಗನವಾಡಿಯಲ್ಲಿ. ಅಷ್ಟೇ ಗೊತ್ತಾಗ್ತಿಲ್ಲ, ಡಬಲ್ ಹೇಳ್ತಾ ಇದ್ರು ಅಂತ ಹೇಳಿ. ಮತ್ತೆ ನಿಮ್ಮ ಕಥೆ ಎಲ್ಲ ಕೇಳಿದ್ರೆ ಇಲ್ಲಿ ನಾನು ಇನ್ನೊಂದು ಬರ್ತೇನೆ ಲೆಕ್ಕ ಮಾಡಲಿಕ್ಕೆ. ಆದಾಗ ನಾವು ಕೊಟ್ಟರೆ ಈಗ ಮತ್ತೆ ಈಗ 2 ನಾವು ಉದ್ಘಾಟನೆ ಮಾಡಿದ್ದೇವೆ. ಈಗ ಮತ್ತೆ 2 ಸ್ಯಾಂಕ್ಷನ್ ಆಗಿದೆ. ಹಿಂದೆ 4 ವರ್ಷ ಕೊಟ್ಟರೆ ಇವತ್ತು ಕಟ್ಟಡ ಆಗಿದೆ. ಸೈಡ್ನಲ್ಲಿ ಲೈಬ್ರರಿ ಮತ್ತು ಅಂಗನವಾಡಿ ರೆಡಿ ಆಗಿದೆಯಾ? ಬ್ಯಾಕ್ ಸೈಡ್ ಶೌಚಾಲಯ ರೆಡಿ ಆಗಿದೆಯಾ? ಆಗಿದೆ. ಇನ್ನು ಬಸ್ ನಮ್ಮ ಕಟ್ಟಡ ಮಾತ್ರ ಬಾಕಿ. ಆದಷ್ಟು ಬೇಗನೆ ಈ ಕಾರ್ಡನ್ನು ಕಂಪ್ಲೀಟ್ ಅನ್ನು ಬೇಗ ಈ 2 ಯಾವ ಕಂಪ್ಲೀಟ್ ಮಾಡ್ತಾರೆ ಕ್ಲಾಸ್ ರೂಮನ್ನು ಆದಷ್ಟು ಬೇಗನೆ ಈ 2 ನೀವು ಕಂಪ್ಲೀಟ್ ಮಾಡಿ. ಕ್ವಾಲಿಟಿ ಕೆಲಸ ಚೆನ್ನಾಗಿ ಮಾಡಿ. ನೀವು ಚೆನ್ನಾಗಿ ಮಾಡಿದ್ರೆ ಅಂತ ಹೇಳ್ತಾರೆ. ಟೀಚರ್ ಎಲ್ಲಿದ್ದಾರೆ? ಪ್ರೈಮರಿ ಶಾಲೆ ಟೀಚರ್ ಯಾರು? ಹೇಗಿದೆ ಅಮ್ಮ ಕ್ವಾಲಿಟಿ? ಪರವಾಗಿಲ್ಲ ಅಂತ ಸರಿ ಇಲ್ಲ ಅಂತ ಅರ್ಥ. ಚೆನ್ನಾಗಿ ಮಾಡ್ತಾರ? ಗುಡ್ಡ ಆಯ್ತು, ಮಾರ್ಕ್ ಕೊಟ್ಟಿದ್ದಾರೆ. ಅದು ಓಲ್ಡ್ ಅಲ್ವಾ? ಈಗ ನೀವು 2 ಕ್ಲಾಸ್ ರೂಮ್ ಕಟ್ಟಿ, ಮತ್ತೆ ನೀವು ಅಡಿಗೆ ಕೋಣೆಗೆ ಒಂದು ಚಂದವಾದ ಜಾಗವನ್ನು ನೋಡಿ. ಅದು ಅಡ್ಡ ಆಗ್ತದೆ. ಅಲ್ಲ, ಇದು ಕ್ಯಾಂಪಸ್ಗೆ ಅಡ್ಡ ಬರುವಾಗೆ ಮಾಡಬೇಡಿ, ಸೈಡ್ ಮಾಡಿ ಕಟ್ಟಿ. ಅದಕ್ಕೆ ಎಸ್ಟಿಮೇಟ್ ಮಾಡಿ ಎಷ್ಟು ಬೇಕಾಗ್ಬೋದು? ಎಷ್ಟು ಬೇಕಾಗೋದು? ಓಕೆ, ಇದೀಗ ದೊಣ್ಣೆ ಕೊಟ್ಟು ಪೆಟ್ಟದಿಂದ ಪರಿಸ್ಥಿತಿ ಆಗಿದೆ ಇಲ್ಲಿ. ಅಡಿಗೆ ಕೋಣೆ, ದಾಸ್ತಾನು ಕೋಣೆ, ಗ್ಯಾಸ್ ಕೋಣೆ ಅಂತೇಳಿ ಈಗ ಮತ್ತೆ ಕೋಣೆ ಅಂತೇಳಿ ನಮಗೆ ಆದ ಕಾರಣ ಈಗ ನೀವು ಇದನ್ನು ಬೇಗ ಕಂಪ್ಲೀಟ್ ಮಾಡಿ. ಅದಕ್ಕೆ ನಾನೇ ಬಂದು ಪ್ಲ್ಯಾನ್ ಮಾಡ್ತೇನೆ, ನೋಡುವಾಗ ಏನಾಗ್ತದೆ ಅಂತೇಳಿ ನಮಗೆ ಗೊತ್ತಾಗ್ತದೆ. ಇದಕ್ಕೆ ಅದೇ ನಾನು ನೋಡ್ತೇನೆ, ನನಗೆ ಗೊತ್ತಿದೆ ಅಲ್ಲ. ಈಗ ಇದನ್ನು ಕಂಪ್ಲೀಟ್ ಮಾಡಿ ಬೇಗ.
ಮತ್ತೆಷ್ಟು ಕ್ಲಾಸ್ ರೂಮ್ ಬೇಕಾಗ್ತದೆ ನಿಮಗೆ? ಮತ್ತೆ ಅದರ ಮೇಲೆ ಬೇಕು 4. ಅದಕ್ಕೆ ನೀವು ಪಿಲ್ಲರ್ ಹಾಕಿ ನೀವು ರೆಡಿ ಮಾಡಿ ಇಡಿ. ಅನುದಾನ ಬಂದಾಗ ಅದನ್ನು ಮಾಡುವ, ಅಥವಾ ನೀವು ಮಾಡಿ ಮತ್ತು ಅನುದಾನ ಬಂದಾಗ ನಿಮಗೆ ಕೊಡುವ. ಈ ಎರಡಲ್ಲಿ ಅದೊಂದು ನಾವು ತೀರ್ಮಾನ ಮಾಡಿಕೊಂಡು ಒಂದು ವ್ಯವಸ್ಥೆ ಆಗುವಂಥ ವಿಚಾರ ಇವತ್ತು ಆಗಲಿ. ಕೊಡೋದಿರುವುದಿಲ್ಲ, ಇವತ್ತು ನಾಳೆ ಬಂದೇ ಬರ್ತದೆ. ಇದು ಕಂಪ್ಲೀಟ್ ಆಗಲಿ. ಈಗ ದುಡ್ಡು ಇಟ್ಟದ್ದು ಕಂಪ್ಲೀಟ್ ಆಗಬೇಕಲ್ಲ. ಇದರಲ್ಲಿ ಚೆನ್ನಾಗಿ ಕೆಲಸ ಮಾಡಿ ವಿಲ್ಸಿ ಲೇಟರ್ ಆನ್. ಅದಕ್ಕನ್ನ ಇದರ ಬಗ್ಗೆ ಏನು ಗಡಿಬಿಡಿ ಮಾಡಬೇಡಿ, ಅದು ನಮಗೆ ಬಿಟ್ಟು ಬಿಡಿ. ಮೂಲಭೂತ ಸೌಕರ್ಯ ಕೊಡುವಂಥ ವ್ಯವಸ್ಥೆ ನಮಗೆ ಬಿಟ್ಟು ಬಿಡಿ. ನೀವು ಚೆನ್ನಾಗಿ ಕಲೀರಿ. ಹೆತ್ತವರಿಗೆ ನಾನು ಎಲ್ಲರಿಗೆ ಹೇಳ್ದಿಷ್ಟೇ, ನೀವು ಸರ್ಕಾರದ ಮೇಲೆ, ನಮ್ಮ MLA ಮೇಲೆ, ಇನ್ನು ಜನಪ್ರತಿನಿಧಿಗಳ ಮೇಲೆ ನೀವೆಷ್ಟು ವಿಶ್ವಾಸ ಪ್ರೀತಿ ಇರ್ತೀರಾ, ನಾವೆಲ್ಲ ಸರ್ಕಾರದ ಯೋಜನೆಯನ್ನು ಸಮರ್ಪಕವಾಗಿ ನಿಮಗೆ ಮುಟ್ಟಿಸಬಹುದು. ಪ್ರತಿಯೊಂದು ಮನೆಯ ಸಮಸ್ಯೆಯನ್ನು ಎಲ್ಲವನ್ನು ನಮಗೆ ಬಗೆಹರಿಸಲಿಕ್ಕೆ ಸಾಧ್ಯವಿಲ್ಲ. ನೀವು ನಮ್ಮಲ್ಲಿ ಎಷ್ಟು ವಿಶ್ವಾಸ ಮತ್ತು ಪ್ರೀತಿ ಇರ್ತೀರಾ, ಅದಕ್ಕಿಂತ ಜಾಸ್ತಿ ವಿಶ್ವಾಸ ನಿಮ್ಮ ಮಕ್ಕಳ ಮೇಲೆ ಇಡಿ. ಇಡೀ ಒಂದು ಕುಟುಂಬದ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವಂಥ ಶಕ್ತಿ ಇದ್ದರೆ ಅದು ನಿಮ್ಮ ಮಕ್ಕಳಿಗೆ ಮಾತ್ರ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅವರಿಗೆ ಅತ್ಯುತ್ತಮವಾದ ಶಿಕ್ಷಣ ಕೊಡಿ. 10-15 ವರ್ಷಗಳಲ್ಲಿ ದೊಡ್ಡ ಒಂದು ಸ್ಥಾನಕ್ಕೆ ನಿಲ್ಲಿ. ದೂರ ಮಾಡೋ ಕೆಲಸ ಮತ್ತು ಜವಾಬ್ದಾರಿಯನ್ನು ಆ ಮಕ್ಕಳು ವಹಿಸಿಕೊಂಡು ನಿಮ್ಗೆ ನೆಮ್ಮದಿಯ ಜೀವನ, ಅವರಿಗೆ ಸ್ವಾಭಿಮಾನ ಬದುಕು ಕಾಣುವಂಥ ಕೆಲಸ ತಾವು ಇವತ್ತು ಮಾಡ್ತಾರೆ. ನಾನೆಲ್ಲ ವಿದ್ಯಾರ್ಥಿ ಹೇಳುವುದಿಷ್ಟೇ, ಬಡತನದಲ್ಲಿ ಹುಟ್ಟಬಹುದು, ನೀವು ಬಡತನದಲ್ಲೇ ಸಾಯ್ಬೇಕಂದ್ರೆ ನಿಮ್ಗೆ ಯಾರು ಕೂಡ ಹೇಳಿಲ್ಲ. ನಿಮ್ಮ ಬಡತನ ಕಷ್ಟವನ್ನು ದೂರ ಮಾಡಿ ನಿಮಗೆ ನೆಮ್ಮದಿಯ ಜೀವನ, ನಿಮ್ಮ ತಂದೆ ತಾಯಿಯ ಸ್ವಾಭಿಮಾನ ಬದುಕು ಕಾಣಬೇಕಾದ್ರೆ ಅದು ಶೈಕ್ಷಣಿಕ ಕ್ಷೇತ್ರ ಮಾತ್ರ ಸಾಧ್ಯ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದು ಶಿಕ್ಷಣಕ್ಕೆ ವಿಶೇಷ ಒತ್ತನ್ನು ಕೊಟ್ಟು ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಕನಸನ್ನು ತಾವೆಲ್ಲ ಇವತ್ತು ಕಾಣಬೇಕಂತ ಹೇಳಿಕೊಂಡು, ನಾನು ಈ ಊರವ್ರದ್ದು ನನಗೆ ಹೇಳುವುದಿಷ್ಟೇ, ನಾನು ಎಲ್ಲ ಈ ಊರವ್ರ ಶಾಲೆಗೆ ತಮ್ಮ ಸಹಕಾರ ಕೊಡಬೇಕು. ನಾನು ಬಹುಶಃ ನಿಮ್ಮ ಇದರ ಜೊತೆ ಒಂದು ಪಾಯಿಂಟ್ ಹೇಳ್ತಾ ಇರ್ತೇನೆ. ಈ ಸುತ್ತಮುತ್ತಲು ಕೂಡ ಗಿಡ ಮರಗಳನ್ನು ನಡೆಸಲಿಕ್ಕೆ ತಾವು NSS ಮುಖಾಂತರ ಕಾರ್ಯಕ್ರಮ ಹಮ್ಮಿಕೊಳ್ಳಿ. ನಿಮ್ಮ ಟೆರೆಸ್ ಏನು ಓಪನಿಂಗ್ ಮೇಲೆ ಟೆರೆಸ್ ಇದೆಯಲ್ಲ, ಅಲ್ಲಿ ಕೂಡ ನೀವು ಗಾರ್ಡನಿಂಗ್ ಮಾಡುವಂತಹ ಆ ಒಂದು ವ್ಯವಸ್ಥೆ ನೀವು ಮಾಡಿ. ಈಗ ನಮಗೆ ವಿಂಟರ್ ಸೀಸನ್ ಇದು, ಆದರೆ ಶೆಕೆಯಲ್ಲಿ ಈಗ ನಿಲ್ಲಲಿಕ್ಕೆ ಆಗುವುದಿಲ್ಲ. ಈ ನಮ್ಮ ನವೆಂಬರ್ ಮತ್ತು ಡಿಸೆಂಬರ್ನಲ್ಲಿ ಈ ಬಿಸಿಲಾದರೆ ಇನ್ನು ನೀವು ಜನವರಿ, ಫೆಬ್ರವರಿ, ಮಾರ್ಚ್, ಮೇಯಲ್ಲಿ ನಿಮಗೆ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯ ಬಿಸಿಲು ಆಗ್ತದೆ. ಇದು ನಾವು ಆಕ್ಚುಲಿ ಚಳಿಗಾಲದಲ್ಲಿ ನಮ್ಮ ಪರಿಸ್ಥಿತಿ ಆದರೆ ನೀವು ಎನಿಸ್ಕೊಳ್ಳಿ, ಮೇ ತಿಂಗಳು ಬರುವಾಗ ನಮ್ಮ ಪರಿಸ್ಥಿತಿ ಏನಿರ್ಬೋದಂತ ನೀವು ಆಲೋಚನೆ ಮಾಡಿ. ಈ ವರ್ಷಕ್ಕಾಲದ ಮುಂದಿನ ದಿನಕ್ಕಾದರೂ ಕೂಡ ಸುತ್ತಮುತ್ತಲು ಬಹಳಷ್ಟು ಗಿಡ ಮರಗಳನ್ನು ನೆಡುವಂಥದ್ದು ಮತ್ತು ಮೇಲೆ ಆ ಟೆರೆಸ್ನಲ್ಲಿ ನಮ್ಗೆ ಎಷ್ಟು ಸಾಧ್ಯವಿದೆ ಅಷ್ಟು ವರ್ಷ ಟೆರೆಸ್ ಗಾರ್ಡನಿಂಗ್ ಮಾಡುವಂಥದ್ದು, ಇದೆಲ್ಲ NSS ಮತ್ತು ಇನ್ನಿತರ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಅದರ ಮುಖಾಂತರ ಪ್ರಾರಂಭ ಮಾಡೋದು ಕೆಲಸ ಮಾಡಿ. ನೀವು ಇಲ್ಲಿ ಬಹುಶಃ ಗಿಡ ಮರ ನೆಡುವಾಗ ಅದಕ್ಕೆ ಪ್ಲ್ಯಾನ್ ಮಾಡಿ. ಮಕ್ಕಳು ಓಡಾಡಲಿಕ್ಕೆ ಬೇಕಾಗುವಂಥ ಜಾಗ, ಆಟ ಆಡಲಿಕ್ಕೆ ಬೇಕಾಗುವಂಥ ಜಾಗ, ಇದನ್ನೆಲ್ಲ ಬಿಟ್ಟು ಸಂಪೂರ್ಣವಾಗಿ ಈ ಒಂದು ಪರಿಸರವನ್ನು ಗಿಡ ನೆಡುವ ಮೂಲಕ ಒಂದು ಪರಿಸರ ಪ್ರೇಮಿಯಾದ ಒಂದು ಶಾಲಾ ಕ್ಯಾಂಪಸನ್ನು ತಾವು ಇವತ್ತು ಹಮ್ಮಿಕೊಳ್ಬೇಕೆಂದು ನಾನು ಇವತ್ತು ಕೇಳಿಕೊಳ್ತಾ, ನಿಮ್ಗೆಲ್ಲರಿಗೂ ಬಹುಶಃ ದೀರ್ಘವಾಗಿ ನಾನು ಮಾತಾಡದೆ 4:15 ಗಂಟೆಗೆ ಬರ್ತಂತ ಹೇಳಿದೆ. ಕ್ಷೇತ್ರದ ಉದ್ದಗಲಕ್ಕೂ ಬೇರೆ ಬೇರೆ ಕಾರ್ಯಕ್ರಮ ಇದ್ದ ಕಾರಣ ಸ್ವಲ್ಪ ನನಗೆ ಬರುವಾಗ ಸ್ವಲ್ಪ ಕಡಿಮೆ ತಡವಾಯಿತು. ನಿಮ್ಮ ಊರಲ್ಲಿ ಬೇರೆ ಬೇರೆ ರಸ್ತೆ ವಿಚಾರ ಎಲ್ಲ ತಮ್ಮ ತಲೆಯಲ್ಲಿ ಇರ್ಬೋದು. ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ, 24 ಗಂಟೆ ಕುಡಿಯುವ ನೀರು, ನಿಮ್ಮ ಊರಿಗೆ ಪ್ರತಿ ಹೋಗುವಂಥ ರಸ್ತೆಗಳನ್ನು ಆದಷ್ಟು ಬೇಗನೆ ಶೀಘ್ರದಲ್ಲೇ ಕೆಲಸ ಪ್ರಾರಂಭ ಮಾಡಿ ಪೂರ್ತಿಗೊಳಿಸುವ ಕೆಲಸವನ್ನು ಅತಿ ಶೀಘ್ರದಲ್ಲಿ ನಾನು ಇವತ್ತು ಮಾಡ್ತೇನೆ. ಬೆಳ್ಮ ಗ್ರಾಮಕ್ಕೆ ಮಾತ್ರ ನೀರಿಗೆ ಬಿಟ್ಟು ಕರೆಂಟಿಗೆ ಬಿಟ್ಟು ಬರೇ ಅಭಿವೃದ್ಧಿಗೆ ಸಂಬಂಧಪಟ್ಟಾಗೆ ಸುಮಾರು 75 ಲಕ್ಷದಿಂದ 1 ಕೋಟಿ ರೂಪಾಯಿ ಅನುದಾನವನ್ನು ಬರೀ ನಾನು ಬೆಳ್ಮ ಗ್ರಾಮಕ್ಕೆ ಈಗಾಗಲೇ ಮೀಸಲಿಟ್ಟು ಅತಿ ಶೀಘ್ರ ಕೆಲಸ ನಾನು ಕೂಡ ಪ್ರಾರಂಭ ಇವತ್ತು ಮಾಡಿಸ್ತೇನೆ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ನೀವೆಲ್ಲರೂ ಕೂಡ ಸೋದರದ ಪ್ರೀತಿ, ವಿಶ್ವಾಸ, ಸಮಾನತೆಯ ಇವತ್ತು ಒಂದು ದೊಡ್ಡ ರವಿರಾಜೋಲ್ಯ ಅದ ಕಾರಣ ಎಲ್ಲರೂ ಕೂಡ ಆ ಒಂದು ದೊಡ್ಡ ಬಹುಶಃ ಫರೋಕ್ ಹೈಸ್ಕೂಲ್ ಅವ್ರ ಕಾಲೇಜ್ ಇದಾಗಿದೆ ಹೇಳಿದ್ದು, ಕಾಲೇಜಿದ್ದು ಹೌದು. ಮೀಟಿಂಗ್ ಎಲ್ಲ ಸಹಕಾರ ಮಾಡೋದಂತ ಹೇಳಿದೆಲ್ಲ ಮಾಡಿದ್ದೀರ ಮರ್ತೋಗಿದೆ ಅಂತ. ಅದಕ್ಕೆ ಎಲ್ಲರೂ ಕೂಡ ಬಹುಶಃ ಫಾರೂಕ್ ಇರಲಿ, ಬೇರೆ ಬೇರೆಯವರು ಇರಲಿ, ಎಲ್ಲರೂ ಕೂಡ ಬಂದು ಅವತ್ತು ಯಾರೆಲ್ಲ ಸಹಾಯ ಮಾಡಿದ್ದಾರೆ, ಅವತ್ತು ತುಂಬ ಜನ ಕೂಡ ಸಹಕಾರ ಮಾಡಿದ್ದಾರೆ. ಸೊ ಒಂದು ಊರು ಅಥವಾ ಒಂದು ಶಾಲೆ ಅಭಿವೃದ್ಧಿ ಆಗಬೇಕಾದ್ರೆ ಅದು ಜನಪ್ರತಿ ನಾನು, ಊರವರು, ಮುಖ್ಯ ಶಿಕ್ಷಕರು ಮತ್ತು ಶಾಲಾ ಸಮಿತಿಯವರು ಬಹುಶಃ ಇವತ್ತು ಉತ್ತಮವಾಗಿ ಒಗ್ಗಟ್ಟಾಗಿ ನಾವು ಕೆಲಸ ಮಾಡಿಕೊಂಡು ಹೋಗುವಂಥ ವ್ಯವಸ್ಥೆ ನಾವು ಇವತ್ತು ಮಾಡುವಂತ ನಾನು ಕೂಡ ಹೇಳಿಕೊಂಡು, ನಾನು ಶಾಲಾ ಸಮಿತಿ ಎಲ್ಲ ನಮ್ಮ ಶಿಕ್ಷಕ ಮತ್ತು ಶಿಕ್ಷಕ ವರ್ಗದವರಿಗೆ ವಿಶೇಷ ಸಲ್ಲಿಸಿಕೊಂಡು, ಬೇರೆ ಬೇರೆ ಸಮಸ್ಯೆ ಇರ್ಬೋದು, ಆದರೆ ನೀವು ಬಹುಶಃ ಈ ಶಾಲೆಗೆ ಬಂದು ಆ ಮಕ್ಕಳನ್ನು ನಿಮ್ಮ ಮಕ್ಕಳಾಗಿ ನೋಡಿಕೊಂಡು ಉತ್ತಮವಾಗಿ ಶಿಕ್ಷಣ ವ್ಯವಸ್ಥೆ ಇವತ್ತು ಆಗಲಿ.
ಈ 3 ಶಾಲಾ ಸಮಿತಿ ಅಧ್ಯಕ್ಷರಿಗೆ ಸಹ ಹೇಳೋದಿಷ್ಟೇ, ನನ್ನ ಕಿವಿ ಮಾತಲ್ಲಿ ಕೇಳಿ, 3 ಜನರಿಗೆ ಕೂಡ ನಾನು ಹಿಂದೆ ಕೂಡ ಹೇಳಿದ್ದೇನೆ, ನೀವು ಯಾರನ್ನು ಬೇಕಾದರೆ ಟೆನ್ಷನ್ ಮಾಡಿ, ಈ ಟೀಚರ್ ಮತ್ತು ಮಾಸ್ಟರ್ಗಳನ್ನು ಟೆನ್ಷನ್ ಮಾಡಲಿಕ್ಕೆ ನೀವು ಹೋಗಬೇಡಿ. ಅವರ ಟೆನ್ಷನನ್ನು ಕಡಿಮೆ ಮಾಡೋದು ಕೆಲಸ ಮಾಡಿ. ಶಾಲಾ ಸಮಿತಿಯ ಕೆಲಸ ಏನಂತ ಹೇಳಿದರೆ, ಈ ಶಿಕ್ಷಕರ ಟೆನ್ಷನನ್ನು ಕಡಿಮೆ ಮಾಡೋದು ನಿಮ್ಮ ಕೆಲಸ. ಯಾಕೆ, ಏನಾದೊಂದು ಟೀಚರ್ ನೆಗಡಿಕೊಂಡು ಮಾಸ್ಟರ್ ನೆಗಡಿಕೊಂಡು ಗೇಟ್ ಒಳಗಡೆ ಬಂದರೆ ಇವರ ಮುಖವನ್ನು ನೋಡಿ ಮಕ್ಕಳು ಕೂಡ ನೆಗಡ್ತಾ ಇರ್ತಾರೆ, ಹಾಗೆ ಪಾಠ ಕರೆಕ್ಟಾಗಿ ಆಗ್ತದೆ. ನಮ್ಮ ಗ್ರಾಚಾರಕ್ಕೆ ಇವರಿಗೆ ಟೆನ್ಷನಲ್ಲಿ ಬಂದರೆ ಇವರ ಮುಖವನ್ನು ಮಕ್ಕಳು ಕೂಡ ಟೆನ್ಷನ್ ಆಗಿ ತನಗೆ ಪಾಠ ಹೋಗೋದಂಥ ಪರಿಸ್ಥಿತಿ ಆಗ್ತದೆ. ಟೀಚ್ ಮತ್ತು ಮಾಸ್ಟರ್ ಟೆನ್ಷನ್ ಆಗಲಿಕ್ಕೆ ಬಿಡಬೇಡಿ. ಇವ್ರ ಟೆನ್ಷನ್ ಕಡಿಮೆ ಮಾಡಲಿಕ್ಕೆ ಏನಲ್ಲಿ ಇರಬೇಕಾ ಆ ಎಲ್ಲ ವ್ಯವಸ್ಥೆನಾಗಿ ಮಾಡಿಕೊಡೋ ಜವಾಬ್ದಾರಿ ಅದು ನಿಮ್ಮ ಜವಾಬ್. ಮತ್ತು ಮಕ್ಕಳಿಗೆ ಪಾಠ ಮಾಡ್ತಾರೆ, ನಮಗೋಗಿ ಮಕ್ಕಳಿಗೆ ಪಾಠ ಮಾಡಲಿ ಆಗ್ತದೆ, ನಮಗೆ ಪಾಠ ಅವ್ರು ಮಾಡಬೇಕಲ್ಲ. ಸೊ ಅವ್ರು ಎಷ್ಟು ಪಾಠ ಮಾಡ್ತಾರೆ ಅಷ್ಟು ಹುಷಾರಾಗ್ತಾರೆ. ಆ ಒಂದು ದೊಡ್ಡ ಮಟ್ಟದ ಪ್ರೋತ್ಸಾಹ ಕೊಡೋ ಜವಾಬ್ದಾರಿ ಅದು ನಿಮ್ಮ ಜವಾಬ್ದಾರಿ ಅಂತ ನಾನು ಹೇಳಿಸಿ, ಬಹುಶಃ ನಿಮ್ಗೆಲ್ಲರಿಗೂ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯಗಳನ್ನು ಸಲ್ಲಿಸಿಕೊಳ್ಳುತ್ತಾ, ಬಹುಶಃ ಮುಂದಿನ ದಿನಗಳಲ್ಲಿ ನಾನು ಹೇಳಿದ್ದೇನೆ, ಈಗ ಇದಾದ ತಕ್ಷಣ ಗ್ರೌಂಡ್ ಡೆವಲಪ್ಮೆಂಟ್ ಡೆಸ್ಕ್ ಇಲ್ವಾ ಹೇಳಿ, ಬೆಸ್ಟ್ ಡೆಸ್ಕ್ ಬೇಕು. ಆಯ್ತು, ಯಾವ್ದು ಕೇಳಿ ಮಾಡಬೇಕಲ್ಲ, ನೀವು ಕೇಳೋದ್ರೆ ಎಂತ ಮಾಡೋದು, ನಾನು ಯಾರು ಕೊಡೋದಿಲ್ವಾ? ನೀವು ಕೇಳಿದ್ರಲ್ಲ ಕೊಡೋದು. ನಾನು ಹೇಳ್ತೇನೆ, ಶಿಕ್ಷಣ ಕ್ಷೇತ್ರಕ್ಕೆ ನೀವು ಯಾರತ್ತೋ ಕೇಳಿದ್ರು ಕೂಡ ಅವರು ಇಲ್ಲ ಅಂತ ಹೇಳೋದಿಲ್ಲ, 100ಕ್ಕೂ 100 ಕೊಡ್ತಾರೆ, ಅದು ಗ್ಯಾರಂಟಿ. ನೀವು ಕೇಳಬೇಕು. ನಮ್ಮ ಪರಿಸ್ಥಿತಿ ಏನಾಗಿದೆ ಇಲ್ಲಿ ಕೇಳಿ, ದುಡ್ಡಿದ್ದವನೇನು ಆಲೋಚನೆ, ದುಡ್ಡಿದ್ದವನು ಅವನು ಹೇಳ್ತಾನೆ, ಇವ್ರಿಗೆ ಗೊತ್ತಿದ್ದಾನ ದುಡ್ಡಿದೆ ಅಂತ, ಇವ್ರಿಗೆ ಬಂದು ಕೇಳಿದ್ರೆ ಏನಂತೇಳಿ ಅವನು ಅಲ್ಲಿ ಕೂತ್ಕೊಂಡಿದ್ದಾನೆ. ನಿಮ್ದೇನು ಆಲೋಚನೆ ಇಲ್ಲಿ ಕೂತ್ಕೊಂಡು, ಅವ್ರಿಗೆ ಗೊತ್ತಿಲ್ವ ನಮ್ಮ ಮಕ್ಕಳು ಕಷ್ಟದಿಂದ ಅವ್ರಿಗೆ ಕೊಡ್ಲಿಕ್ಕೆ ಏನಂತೇಳಿ ಅವ್ರ ಆಲೋಚನೆ. ಅದು ಆಗೋದಿಲ್ಲ. ನೀವು ಮುಂದೆ ಹೋಗಿ ವಿಷಯ ಹೇಳಿ ಅವ್ರು ಕೊಡ್ತಾರೆ. ನೀವು ಯಾರು ಕೂಡ ಶಿಕ್ಷಣ ಕೊಡೋದೆ ಅಂತ ಇರಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಅದನ್ನು ನೀವು ಕೇಳಬೇಕು. ಇದರಲ್ಲಿ ಯಾಕೆ ಮೊಂಟೆಬೌದ್ಧ ಶಾಲೆಯಲ್ಲಿ ನಮಗೆ ಬೆಂಚ್ ಇಲ್ಲದೆ ಬೆಳಿಗ್ಗೆ ಒಂದು ಕ್ಲಾಸ್ ಮಧ್ಯಾಹ್ನ ಒಂದು ಕ್ಲಾಸ್, ನಾನು ಅಲ್ಲಿ ಹೋಗಿದ್ದೆ. ಎಂತ ಮಾತಾಡೋಕ್ಕೆ ನಾನು ಒಂದು ಫೋನ್ ಅವನು ವಿಶಾಲಗಡೆಗೆ ಫೋನ್ ಮಾಡಿದ್ದೆ, ನಮಗೆ 100 ಬೆಂಚ್ ಬೇಕಂತೇಳಿ. ನೀವು ನಂಬಲಿಕ್ಕಿಲ್ಲ, ಮರುದಿವಸ ಅವನು ಇಂಜಿನಿಯರಿಂಗ್ ಕಲಿಸಿ ಇಂಜಿನಿಯರನ್ನು ಬೆಂಚ್ ಮಾತ್ರ ಅಲ್ಲ ಏನೆಲ್ಲ ಬೇಕಂತ ಕೇಳಿದಾಗ ಟೀಚರ್ಗೆ ಚಾನ್ಸ್ ಸಿಕ್ಕಿದ ಚಾಕ್ ಡಸ್ಟರ್ ಎಲ್ಲ ಕೂಡ ಬರೆದು ಕೊಟ್ಟರು. ಅವ್ರು ಎಲ್ಲ ಕೂಡ ಕೊಟ್ಟರು 5 ಲಕ್ಷದಲ್ಲಿ. ಇಲ್ಲಿ ಕೊಡಲಿಲ್ವಾ ನಿಮಗೆ? ಮತ್ತೆ ಇಲ್ಲಿಗೆಲ್ಲ ಕೊಡಲಿಲ್ವಾ? ಕೊಡ್ತಾರೆ. ನೀವು ಅಲ್ಲಿ ಏನಪ್ಪ ಇದೆ, ಅವರಿದೆ, ಕಣಚೂರಿದೆ, ಬೇರೆ ಬೇರೆ ಸಂಸ್ಥೆಯವರಿದ್ದಾರೆ. ಇಲ್ಲಿ ಭಾಳಷ್ಟು ದೇಲಕಟ್ಟೆನ ಬಡ ಊರಲ್ಲ, ಶ್ರೀಮಂತ ಊರಾಗಿದೆ. ಬೇರೆ ಬೇರೆ ನೀವು ಕೇಳೋದಿಲ್ಲ. ನೀವೆಲ್ಲ ನಾವೆಲ್ಲ ದೊಡ್ಡ ಜನ, ನಾವು ಕೇಳಬೇಕಂತ ಭಾವನೆ ನಿಮ್ಗೆಲ್ಲರಿಗೂ ಕೂಡ ಬಂದು ಬಿಟ್ಟಿದೆ. ನೀವು ಕೇಳಿ. ಯಾವುದು ನಿಮ್ಮನ್ನು ನೋಡೋಕೆ ಯಾರು ಬಡವರು ಅಂತ ಕಾಣೋದಿಲ್ಲ. ಈ ಕಡೆ ಹೌದು ಹೌದು, ಅಚ್ಚ ಓಕೆ. ಆದ ಕಾರಣ ನಾನು ಹೇಳಿದಿಷ್ಟೇ, ಒಂದು ಟೀಮ್ ಆಗಿ ಕೆಲಸ ಮಾಡಿ ನಮಗೆ ಬೆಂಚ್ ಆಗಲೇಬೇಕಂತ ತೀರ್ಮಾನ ಮಾಡಬೇಕು. ಬೆಂಚಿಗೆ ಎಷ್ಟು ಎಸ್ಟಿಮೇಟ್ ಆಗ್ತದೆ, 100 ಬೆಂಚಿಗೆ ಎಷ್ಟು ಆಗ್ತದೆ ಪ್ಲಾನ್ ಮಾಡಿ ನಿಮಗೆ 100ಕ್ಕೂ 100% ಆಗ್ತದೆ. ಅದು ನೀವು ಮಾಡಲೇಬೇಕು. ನಾನು ಯಾರಿಗೆ ಬೇಕು ಮಾತಾಡಬೇಕು, ನಾನು ಕೂಡ ಫೋನಲ್ಲಿ ಅದು ನಾನು ಮಾತಾಡ್ತೇನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ನಾನು ಬಹುಶಃ ಇನ್ನು ಮಕ್ಕಳ ಸಂಸ್ಕೃತ ಕಾರ್ಯಕ್ರಮ ಎಲ್ಲ ಕೂಡ ಇದೆ, ಅದಕ್ಕಾಗಿ ದೀರ್ಘವಾಗಿ ಮಾತಾಡದೆ ನಿಮಗೆಲ್ಲ ಶುಭಾಶಯ ಸಲ್ಲಿಸಿಕೊಂಡು, ಈ ಕಟ್ಟಡ ಎಲ್ಲ ಆದ ನಂತರ ಈ ಗ್ರೌಂಡನ್ನು ಕೂಡ ಸಂಪೂರ್ಣವಾಗಿ ನಾನು ಅಭಿವೃದ್ಧಿಗೊಳಿಸಿಕೊಡುವಂಥ ಕೆಲಸವನ್ನು ಖಂಡಿತವಾಗಿ ನಾನು ಮಾಡ್ತೇನೆ. ನಾನು ಮೊನ್ನೆ ಕೂಡ ಅವನು ಹೇಳಿದೆ, ಅದನ್ನೊಂದು ರೋಲರ್ ತೆಕ್ಕೊಂಡು ಲೆವೆಲ್ ಮಾಡಿ ಇದು ಮಾಡಿ ಆಟ ಆಡಲಿಕ್ಕೆ ಮಾಡೋ ವ್ಯವಸ್ಥೆ ಮಾತ್ರ ಇಲ್ಲಿ ಕನ್ಸ್ಟ್ರಕ್ಷನ್ ಆಗೋ ಕಾಲದಲ್ಲಿ ಬೇಡ ಅಂತ ಆಯಿತು. ಇದೊಂದು ಮುಗಿಲಿ, ಅದರ ನಂತರ ಸಂಪೂರ್ಣವಾಗಿ ಈ ಗ್ರೌಂಡನ್ನು ಕೂಡ ರೆಡಿ ಮಾಡಿ ಒಂದು ಮಾದರಿಯಾದ ಒಂದು ಶಾಲೆಯಾಗಿ ನಾವು ಪರಿವರ್ತನೆ ಮಾಡಿಕೊಂಡು ಕೆಲಸ ನಾನು ಖಂಡಿತವಾಗಿ ಮಾಡ್ತೇನೆ. ಅದಾದ ನಂತರ ಉತ್ತಮವಾದ ಸ್ಟೇಜ್ ಮತ್ತು ಇದಕ್ಕೆ ದೊಡ್ಡ ಮಟ್ಟದ ಆ ಶೆಲ್ಟರ್ ಕೂಡ ಹಾಕುವಂಥ ಕೆಲಸ ಇದೆಲ್ಲ ಹಂತವಾಗಿ ಆಗ್ತದೆ. ಆಗುವಂಥ ಕೆಲಸ ಖಂಡಿತವಾಗಿ ನಾನು ಮಾಡ್ತೇನೆ ಅಂತ ಹೇಳಿಕೊಳ್ತಾ, ನಿಮ್ಮೆಲ್ಲರ ಸಹಕಾರ ಆಶೀರ್ವಾದ ನಾನು ಬೇಡಿಕೊಂಡು, ನಾನು ಫಾರೂಕ್ ಮತ್ತು ನಿಮ್ಮ ಎಲ್ಲ ಕೇಳೋದಿಷ್ಟೇ, ಬೆಳಗಾಮಲ್ಲಿ ಅಧಿವೇಶನ ಇದೆ. ಈ ಶಾಲೆಯ ಒಂದು 10th ಸ್ಟ್ಯಾಂಡರ್ಡ್ PUC ಮಕ್ಕಳನ್ನು ಕೂಡ ಒಮ್ಮೆ ಕರ್ಕೊಂಡು ಬಂದು ಅವರಿಗೆ ಅಧಿವೇಶನ ನೋಡಿಸುವಂಥ ವ್ಯವಸ್ಥೆ ನೀವೆಲ್ಲ ಮಾಡಬೇಕು. ಹೆತ್ತವ್ರ ಮಕ್ಕಳಿಗೆಲ್ಲ ಕೂಡ ಯಾವ ಶಾಲೆ ಮಕ್ಕಳು ಬರ್ತಾರೆ, ನಮ್ಮ ಶಾಲೆ ಯಾಕೆ ಬರಲಿಕ್ಕೆ ಆಗೋದಿಲ್ಲ, ಅವರಿಗೊಂದು ಬಸ್ ಅಷ್ಟೇ, ಅಲ್ಲಿ ಬಂದನದೇನು ವ್ಯವಸ್ಥೆ ಬೇಕಾ ಆ ವ್ಯವಸ್ಥೆ ನಾನು ಅಲ್ಲಿ ನಿಮಗೆಲ್ಲ ಕೂಡ ಮಾಡಿ ಕೊಡ್ತೇನೆ. ಅದಕ್ಕೆ 9ರಿಂದ 20 ಮಧ್ಯದಲ್ಲಿ ಒಂದು ದಿವಸ ಬನ್ನಿ, ಅವ್ರಿಗೊಂದು ಮತ್ತು ಈ ಸಲ ಮಹಾತ್ಮ ಗಾಂಧಿ ಅಲ್ಲಿಗೆ ಬಂದು 100 ವರ್ಷದ ಕಾರಣ ಅಲ್ಲಿ ಫೋಟೋ ಎಕ್ಸಿಬಿಷನ್ ಇನ್ನಿತರ ಬೇರೆ ಬೇರೆ ಕಾರ್ಯಕ್ರಮ ಇದೆ. ಇದೆಲ್ಲ ಕೂಡ ಮಕ್ಕಳಿಗೆ ನೋಡುವಂಥ ಅವಕಾಶ ಖಂಡಿತವಾಗಿಯೂ ಆಗ್ತದೆ. ಅದರ ಮುಖಾಂತರ ಅವರ ವ್ಯಕ್ತಿತ್ವ ಕೂಡ ಒಂದು ಇಂಪ್ರೂವ್ಮೆಂಟ್ ಆಗುವಂಥ ಅವಕಾಶ ಖಂಡಿತವಾಗಿ ಆಗ್ತದೆ ಅಂತ ಹೇಳಿಕೊಳ್ತಾ, ಮತ್ತೊಮ್ಮೆ ನಿಮ್ಮೆಲ್ಲರ ಆಶೀರ್ವಾದ ಬೇಡಿಕೊಂಡು ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.